ಇವತ್ತೇನಾದ್ರೂ ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ನನ್ನ ರಾಜಕೀಯ ಜೀವನಕ್ಕೆ ನಾನು ಮೊದಲ ಹೆಜ್ಜೆ ಇಟ್ಟಾಗ ನನಗೆ ಒಂದು ಪತ್ರಕರ್ತ ಸ್ನೇಹಿತ ಅಂತ ಆಗಿದಂದ್ರೆ ನವೀನ್ ಅವರು, ನನಗೆ ಪರಿಚಯ ಆದವರು ನವೀನ್ ಅವರು. ಅದನ್ನ ಇಷ್ಟು ವರ್ಷಗಳ ಕಾಲ ಒಂದು ರೀತಿ ವಾದ ವಿವಾದಗಳಿಗೆ ಒಳಗಾಗಿ ಸಾಕಷ್ಟು ವಾದ ವಿವಾದಗಳು ನಾನು ಅವರು ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಅವರು ಒಂದ್ ರೀತಿ ಲೆಫ್ಟಿಸ್ಟ್ ಥಿಂಕಿಂಗ್, ನಾನು ಆಲ್ಮೋಸ್ಟ್ ನಾನು ಯಾವಾಗಲೂ ನವೀನ್ ಅವ್ರಿಗೆ ಹೇಳ್ತೀನಿ, ನವೀನ್ ಅವರೇ ನನ್ನ ಸೆಂಟಿಸ್ಟ್ ಅಂತ. ಅದಕ್ಕೆ ಒಂದು ವಿಚಾರ, ನವೀನ್ ಅವರೇ ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ಮಹೇಂದ್ರ ಕುಮಾರ್ ಸರ್ ಅವ್ರ ವಿಡಿಯೋ ನೋಡ್ತಾ ಇದೆ. ಅವರು ನನ್ನ ತರ ಹೇಳ್ತಾರೆ, ಅವ್ರು ರೈಟಿಸ್ಟು ಅಲ್ಲ ಲೆಫ್ಟಿಸ್ಟು ಅಲ್ಲ, ಅವ್ರು ಸೆಂಟ್ರಿಸ್ಟು ಅಂತ. ಸೊ ಅದಕ್ಕೆ ನಾನು ಇವತ್ತು ಒಂದು ರೀತಿ ನನ್ನ ಈ ಉಪಸ್ಥಿತಿ ಸರಿ ಅಂತ ಅನ್ನಿಸ್ತು ನನಗೆ ನವೀನ್ ಅವರೇ. ಇನ್ನೊಂದು ಮಾತು ಹೇಳಬೇಕು ಅಂದ್ರೆ, ಎಲ್ಲರ ವಿಚಾರವನ್ನ ಕೇಳಿಸ್ಕೊಂತಾ ಇದೆ, ಆದ್ರೆ ನಂದೇ ಆದಂತ ಒಂದು ಅಭಿಪ್ರಾಯ ಇದೆ ಈ ವಿಚಾರದಲ್ಲಿ. ಯಾಕಂದ್ರೆ ಅಂದ್ರೆ ನಮ್ಮ ಜಿಲ್ಲೆಯವರು ಸುಧೀರ್ ಕುಮಾರ್ ಮುರಳಿ ಅವರು ಮತ್ತೆ ನಿಖೇತ್ ರಾಜ್ ಮೌರ್ಯ ಅವರು ಈ ಒಂದು ಸಂಘದ ಹಿನ್ನೆಲೆಯಿಂದ ಬಂದವರು. ಬಟ್ ಆದ್ರೆ ನಾನು ರಾಜಕೀಯ ಹಿನ್ನೆಲೆಯಿಂದ ಬಂದ್ಬಿಟ್ಟು ಮತ್ತೆ ಏನು ನಾವು ಮುಖ್ಯವಾಹಿನಿಯಲ್ಲಿ ಇದ್ದೀವಿ, ನಮ್ಮ ಏನು ಒಡನಾಟ ನಾವು ಬೆಳೆಸ್ಕೊಂಡಿದೀವಿ, ಅದರ ಪ್ರಕಾರ ನನ್ನ ಏನು ವಿಚಾರ ಅಂದ್ರೆ, ಈ ಕೋಮವಾದಿಗಳನ್ನ ಎದುರಿಸಲಿಕ್ಕೆ ನಮ್ದೇ ಆದಂತ ಒಂದು ನ್ಯಾರೇಟಿವ್ ಬೇಕಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಈಗ ನಾವ್ ಏನ್ ಮಾಡ್ತಾ ಇದೀವಿ, ಸಾವಿರಾರು ಜನ ಮಹೇಂದ್ರ ಕುಮಾರ್ ಅವರು ಹುಟ್ಕೊಂಡ್ರು. ಈಗ ಇರುವ ಪರಿಸ್ಥಿತಿಯಲ್ಲಿ ಇದನ್ನ ಎದುರಿಸಲಿಕ್ಕೆ ನಮಗೆ ತುಂಬಾ ಕಷ್ಟವಾದ ಪರಿಸ್ಥಿತಿ. ಯಾಕಂದ್ರೆ ಈಗ ಅದನ್ನ ನಾವೇನ್ ಕೋಮವಾದಿಗಳನ್ನ ಫ್ರಿಂಜ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ವಿ, ಅದೀಗ ಮೇನ್ ಸ್ಟ್ರೀಮ್ ಆಗೋಗಿದೆ. ಮೇನ್ ಸ್ಟ್ರೀಮ್ ಆಗೋಗಿದೆ ಅಂದ್ರೆ ಇರುವ ಎಲ್ಲ ರಾಜಕೀಯ ಪಕ್ಷಗಳು, ಅವರಿಗೆ ಸಪೋರ್ಟಿವ್ ಆಗಿರುವ ಸಂಘಗಳು ಪ್ರತಿಯೊಂದು ಮೇನ್ ಸ್ಟ್ರೀಮ್ ಆಗಿ ಬರೀ ಇದರಲ್ಲಿ ಬರ್ತಿದ್ದೀರಾ, ಬನ್ನಿ ಬಡ ಹಿಂದುಳಿದ ವರ್ಗದ ನಮ್ಮ ಹುಡುಗರನ್ನು ಕೋಮವಾದಿ ಸಂಘಟನೆಯಿಂದ ಹೊರತರೋಣ ಅಂತ. ಈಗ ಬರೀ ಬಡ ಮತ್ತೆ ಹಿಂದುಳಿದ ವರ್ಗದವರಲ್ಲ, ಪ್ರತಿಯೊಬ್ಬ ವರ್ಗದವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದನ್ನ ಹೇಗೆ ಎದುರಿಸೋದು, ಅದನ್ನ ನಾವು ನಿಜವಾಗ್ಲೂ ನಾವು ವಿಚಾರ ಮಾಡಬೇಕಾಗುತ್ತೆ. ನಾನು ಈ ಕಾರ್ಯಕ್ರಮಕ್ಕೆ ಬರುವ ಮುಂಚಿತವಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾವುದೋ ಒಂದು ಕ್ರೆಡಿಟ್ ಕಾರ್ಡಿಗೆ ಒಂದು ಆಡ್ ಇರ್ತಾ ಇತ್ತು, ಇಟ್ಸ್ ಪ್ರೈಸ್ಲೆಸ್ ಅಂತ. ಈಗ ಏನ್ ವಿಚಾರ ಅಂದ್ರೆ, ಈ ಕೋಮವಾದಿಗಳ ವಿಚಾರ ಏನಿದೆ, ಒಂದು ಸ್ವಾಭಿಮಾನದ ಪ್ರಶ್ನೆ ನಮ್ಮೆಲ್ಲರಲ್ಲೂ ತಂದಿದಾರಲ್ಲ, ಧರ್ಮದ ಜೊತೆ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಅಂತ. ಅದಕ್ಕೆ ಅದು ಸ್ವಾಭಿಮಾನದ ಬದುಕು, ನಮ್ಮ ಆತ್ಮ ಗೌರವದ ವಿಚಾರ ಅಂತ ಮಾತಾಡ್ತಾರೆ. ಅದಕ್ಕೆ ನಾವು ಯಾರು ಧಕ್ಕೆ ತರಂಗಿಲ್ಲ. ಸೊ ಅದಕ್ಕೆ ನಾವು ಅದು ಇಟ್ಸ್ ಪ್ರೈಸ್ಲೆಸ್. ಯಾಕಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಎಷ್ಟು ಮನೆ ಕಟ್ತೀರಾ, ಎಷ್ಟು ಬ್ರಿಡ್ಜಸ್ ಕಟ್ತೀರಾ, ಎಷ್ಟು ಡ್ಯಾಮ್ಸ್ ಕಟ್ತೀರಾ, ಎಷ್ಟು ಮತ್ತೊಂದು ಇನ್ನೊಂದು ಮಾಡ್ತೀರಾ, ಅದಕ್ಕೆಲ್ಲ ಬೆಲೆ ಕಟ್ಬೋದು. ಇಷ್ಟೊಂದು ಸಾವಿರಾರು ಕೋಟಿಗಳ ಬೆಲೆ ಅಂತ ನಾವು ರಾಜಕೀಯದಲ್ಲಿ ಹೇಳ್ಬೋದು. ಆದ್ರೆ ಈ ಸ್ವಾಭಿಮಾನ, ಈ ಆತ್ಮ ಗೌರವ ಅಂತಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನಾ? ಅದೇ ಒಂದು ನ್ಯಾರೇಟಿವ್ ಇಟ್ಕೊಂಡು ಇವತ್ತು ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಆ ರಾಜಕೀಯಕ್ಕೆ, ಆ ನ್ಯಾರೇಟಿವ್ಗೆ ನಮ್ಮ ಆಲ್ಟರ್ನೇಟಿವ್ ನ್ಯಾರೇಟಿವ್ ಏನು ನಮ್ಮ ಹತ್ರ ಇಲ್ಲ. ಆ ನ್ಯಾರೇಟಿವ್ ಬರೋವರೆಗೂ ನಮಗೆ ಇದನ್ನ ಕೌಂಟರ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ನಮ್ಮ ಮನೆಯಿಂದ ಹಿಡಿದು ನಮ್ಮ ಜೊತೆ ನಮ್ಮ ಸಹಪಾಠಿಗಳು ಏನಿದ್ದಾರೆ, ಅಥವಾ ಈಗ ಯಾಕಂದ್ರೆ ನೋಡಿ, ಮೊನ್ನೆ ತಾನೇ ಒಂದು MLA ಸ್ಕೂಲ್ ಮಕ್ಕಳ ಹತ್ರ ಜೈ ಶ್ರೀರಾಮ್ ಅಂತ ಕೂಗಿಸ್ತಾರೆ. ಅಥವಾ ನಿನ್ನೆ ಡೆಲ್ಲಿಯಲ್ಲಿ ಆಗಿರೋ ಒಂದು ಇನ್ಸಿಡೆಂಟ್, ಅದನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಜನ ಮುಖ್ಯವಾಹಿನಿಯಲ್ಲಿ ಇರೋರು ಅದನ್ನ ಸಮರ್ಥನೆ ಮಾಡ್ಕೊಂತಾರೆ. ಆದ್ರೆ ಅದನ್ನ ವಿರೋಧ ಮಾಡೋದು ಯಾವ ರೀತಿ, ಅದನ್ನ ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿದೆ. ಯಾವಾಗ ನಮ್ಮ ನ್ಯಾರೇಟಿವ್ ಮೇನ್ ಸ್ಟ್ರೀಮಿಗೆ ಬರುತ್ತೆ, ಆಗ ಮಹೇಂದ್ರ ಕುಮಾರ್ ಅವರು ಹೇಳಿರೋದು, ಅಥವಾ ಸುಧೀರ್ ಕುಮಾರ್ ಮುರಳಿ ಅಂತವರು, ಅಥವಾ ನಿಖೇತ್ ರಾಜ್ ಅವರು ಮುಖ್ಯವಾಹಿನಿಗೆ ಬಂದು ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಆಗ ಮಾತ್ರ ನಾವು ಇದಕ್ಕೆ ಪುಷ್ಟಿ ಕೊಡ್ಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ವಿಚಾರ. ಅದನ್ನ ಆ ಅಭಿಪ್ರಾಯನ ನೀವೆಲ್ಲ ಅದಕ್ಕೆ ಸಹಮತಿ ಇದೆಯೋ ಇಲ್ವೋ, ಬಟ್ ಆದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ಏನು ಈ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ರು, ಆಗ ನಾನು ಯುವಕರ ಹತ್ರ ಮಾತಾಡಿದಾಗ, ಅಥವಾ ನನ್ನ ಜೊತೆ ಲಾ ಓದೋರ ಹತ್ರ ಮಾತಾಡಿದಾಗ, ಅಥವಾ ನಮ್ಮ ಏನು ಸಂಬಂಧಿಕರ ಹತ್ರ, ಅಥವಾ ಏನು ಇರಬಹುದು ಸೆಂಟ್ರಿಸ್ಟೇ ಇರಬಹುದು, ಆದ್ರೆ ಅವರು ಯಾವಾಗ ಸ್ವಾಭಿಮಾನದ ಪ್ರಶ್ನೆ ಕರ್ತಾರೆ, ಆಗ ನಮ್ಮ ಹತ್ರ ಉತ್ತರ ಇಲ್ಲ. ಯಾವಾಗ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ಅಂತ ಒಂದು ಫ್ರೇಸ್ ಕೊಟ್ಟಿದ್ರು, ಅದಕ್ಕೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ.
ಅದಕ್ಕೆ ಅದನ್ನು ತೂಕ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇವತ್ತಿದೆ ಅಂತ ಹೇಳ್ತಾ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಈ ವೇದಿಕೆ ಒಂದು ಮೂಡಿಸ್ಕೊಟ್ಟಿದ್ದಕ್ಕೆ ನವೀನ್ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಈ ಒಂದು ಅವ್ರೇನು ಕಥೆ ಬರೆದಿದ್ದಾರೆ ಅಥವಾ ಈ ಒಂದು ಬುಕ್ ಬರೆದಿದ್ದಾರೆ ಅದಕ್ಕೆ ಯಶಸ್ಸು ಕಾಣಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದಗಳು. ನಯನಾ ಮೋಟಮ್ಮರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ನವೀನ್ ಸುರೇಶರ್ ಅವರಿಗೆ ಮಾತಾಡಿ ಅಂತ ಹೇಳಿದ್ರೆ ಇಲ್ಲ ನಾನು ಮಾತಾಡಲ್ಲ ಅಂತ ಹೇಳಿದ್ರು. ಬರೀ ನಯನಾ ಮೋಟಮ್ಮ ಅವ್ರ ಜೊತೆ ಅಲ್ಲ, ಇಲ್ಲಿರುವಂತ ಸಾಕಷ್ಟು ಜನರಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇರ್ತಿದ್ದೆ, ನಾನು ಮುಂದೆ ತಗೊಂಡು ಬಂದು ಹೋಗೋ ಮಾತಾಡು ಅಂತ ಹೇಳಿ ನನ್ನ ಮೂಮೆಂಟ್ ಕರ್ಕೊಂಡು ಬಂದು ಹಾಕಿದ್ರಿ ಅಂತ. ಲೆಫ್ಟ್ ಅಂತ ಅಂದ್ರೆ ನಾನು ಅನ್ಕೊಂಡಿರಪ್ಪ ನಮ್ಗೆಲ್ರಿಗೂ ಗೊತ್ತಿರೋದು ಅದೊಂದು ಜೀವಪರತೆ. ಜೀವಪರವಾಗಿ ನಿಲ್ಲುವಂತಹ ಎಲ್ಲರೂ ಇಲ್ಲಿ ಸೇರಿದಿರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋಮುವಾದಿ ಶಕ್ತಿಗಳ ವಿರುದ್ಧ ಮತ್ತು ಕೋಮುವಾದದ ಆತಂಕಗಳನ್ನ ತುಂಬಾ ಚೆನ್ನಾಗಿ ಜನರಿಗೆ ಅರ್ಥ ಮಾಡಿಸ್ತಾ ಬಂದಿರುವಂತಹ, ಯುವಕರಿಗೆ ಅರ್ಥ ಮಾಡಿಸ್ತಾ ಬಂದಿರುವಂತಹ ಸುಧೀರ್ ಕುಮಾರ್ ಮುರಳಿ ಅವರು ಕಾರ್ಯಕ್ರಮವನ್ನ ಕುರಿತು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಲಡಾಯಿ ಪ್ರಕಾಶನ ಗದಗದವರು ಹೊರತಂದಿರುವ ನನ್ನ ಗೆಳೆಯ ಮಹೇಂದ್ರ ಕುಮಾರ್ ಅವರ ನಡುಬಗ್ಗಿಸದ ಎಲೆಯಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿ ತುಂಬ ಚೆನ್ನಾಗಿ ಮಾತನಾಡಿದಂಥ ರಾಜ್ಯದ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಅವರು. ನನಗೆ ಅವರು ಉದ್ಯಮಿ ಅಂತ ಗೊತ್ತು, ರಾಜಕಾರಣಿ ಅಂತ ಗೊತ್ತು, ಸರಿಯಪ್ಪ ಅಂತ ಇದ್ದೆ. ನಾನು ನಿಖಿತ್ ಹೇಳಿದಂಗೆ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇ ತಡ. ಈಗ ರಾಜ್ಯದಲ್ಲಿ ಒಂದು ವೈಬ್ರೇಷನ್ ಮತ್ತು ಭರವಸೆಯನ್ನು ಮುಂದಿನ ತಲೆಮಾರಿಗೆ ಎಂಥ ದಾಳಿಗಳ ನಡುವೆಯೂ ಸಹಿತ ನೀವು ಹೀಗೇ ಮಾತಾಡ್ತಿರ್ಬೇಕು ಅನ್ನುವಂಥ ನನ್ನ ಹಕ್ಕೊತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ನಿರಂತರವಾಗಿರ್ಬೇಕು ಸರ್, ನಿರಂತರವಾಗಿರ್ಬೇಕು. ಯಾಕಂದ್ರೆ ಒಂದು ಇವಾಗ ಏನ್ ಶುರು ಮಾಡಿದ್ರೆ ಒಂದು ನಿರಂತರವಾಗಿರ್ಬೇಕು ಸರ್ ಅಂತ ಹೀಗೆ ದುನಿಯಾದ ಹುಟ್ಟಬೇಕು, ಅದಕ್ಕೂ ಬೆಂಬಲಿಸಬೇಕು. ನೈಸ್. ಅದೇ ರೀತಿಯಾಗಿ ನನ್ನ ಜಿಲ್ಲೆಯ ಶಾಸಕಿ ಮತ್ತು ಭರವಸೆಯನ್ನು ಮೂಡಿಸ್ತಾ ಇರ್ತಕ್ಕಂಥ ಶಾಸಕಿ ಅವ್ರ ಕ್ಷೇತ್ರದಲ್ಲೆಲ್ಲ ಹೇಳ್ತಾರೆ ಏನಂತ ಅಂದರೆ ಸ್ವಲ್ಪ ನಯನ ಖಡಕ್ ಜಾಸ್ತಿ ಆಯಿತು. ನಾನು ಹೇಳಿದೆ ನೀವು ಗಂಡಸರು ಏನು ಬೇಕಾದರೂ ಮಾಡ್ಬೋದು, ಹೆಣ್ಣು ಖಡಕ್ ಬೇಕಾದ್ರೆ ಇರ್ಬೋದು. ಒಬ್ಳು ಹೆಣ್ಣು ಮಗಳು ಏನಾದರೂ ಖಡಕ್ಕಾಗಿ ಮಾತಾಡ್ಬಿಟ್ರೆ ನಿಮಗೆಲ್ಲ ಮೈ ಮುರಿದು ಬಿಡ್ತಾರೆ. ಖಡಕ್ಕಾಗಿ ಇರಬೇಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಖಡಕ್ಕಾಗಿ ಇದ್ದಾರೆ. ಅರ್ಥ ನಯನ ಮೋಟಮ್ಮ ಅವರೇ ಮತ್ತು ಬಾಲನ್ ಅವರು ಮಾತಾಡಿದ್ದೀಯಲ್ಲ, ಅದು ಎತ್ತ ಹೇಳ್ತಾರಲ್ಲ, ನಮ್ಮ ಹೃದಯಗಳನ್ನೆಲ್ಲ ಕಲಕಿ ಮೆದುಳನ್ನೆಲ್ಲ ತಿರುಗಿಸಿ ಹಿಂಗೆಲ್ಲ ಈ ಸಂದರ್ಭದಲ್ಲಿ ಇವ್ರನ್ನ ನೋಡಿ ಅವಳನ್ನ ಕಾಡದವಳನ್ನ ಕಂಡು ಸಿಟ್ಟು ಬಂದು ಎಷ್ಟೆಲ್ಲ ಯಾವ್ಯಾವ ಸಿಗ್ತಾರೆ ಅದರಲ್ಲಿ ರಾಮಾಚಾರ್ಯ ಗುಡ್ಡೆ ಹೋಗಿದ್ರಲ್ಲ ಅದನ್ನೆಲ್ಲ ಸಿಗ್ತಲ್ಲ, ಅಲ್ಲಿ ಆ ದೊಡ್ಡಗಿಂತ ಸಿಟ್ಟು ಬರೋದೇ ಈ ಪ್ರಕಾಶ್ ಅಷ್ಟು ಕಾಡ್ತಾನೆ. ಅಂತ ಕಾಡುವ ಸಿನಿಮಾದ ನಟ ಇವತ್ತು ನಮ್ಮ ನಡುವೆ ಬದುಕನ್ನು ಕಟ್ಟಬೇಕು, ಜನರ ಜೊತೆ ಬಾಂಧವ್ಯವನ್ನು ಬೆಸಬೇಕು ಅಂತ ಓಡಾಡ್ತಾ ಇದ್ದಾರಲ್ಲ, ಸುಮಾರು ಕೂರ್ಬೇಕನ್ನೋದು ಮಹೇಂದ್ರನ ಆಸೆ. ನನಗೆ ಈ ಮಹೇಂದ್ರ ಅಳುತ್ತಿರು ಎಂಥ ಸಂದರ್ಭದಲ್ಲಿ ಅಳುತ್ತಿರು. ನನಗೆ ಈ ಪುಸ್ತಕವನ್ನು ಕೊಟ್ಟು ಮುದ್ದಾದ ಮುಖವನ್ನು ನಾನು ನೋಡಿದ ಕೂಡಲೇ ನನಗೆ ಆ್ಯಕ್ಚುಲಿ ಪಿಚ್ ಅನ್ನಿಸ್ತು. ಯಾಕಂದರೆ ನಾವೊಂಥರ ಒಟ್ಟೊಟ್ಟಿಗೆ ಕೆಲಸ ಮಾಡಕ್ಕೆ ನಾನು ಎಬಿವಿಟಿಲಿದ್ದೆ. ಅವನು ನಮ್ಮ ಮಾಜಿ ಸಚಿವರಾದಂಥ ಗೋವಿಂದೇಗೌಡರು ಶಿಷ್ಯ. ಈ ಗೋವಿಂದೇಗೌಡರು ನಮ್ಮ ಅಜ್ಜಿ ಮನೆ ಅಂತ ನಾನು ಅವಾಗ ಹೋಗ್ತೀವಿ ಅವ್ರು ನನಗೆ ಕೂರಿಸ್ಕೊಂಡು ಹೇಳೋದು, ಸುಧೀರ ನೀನು ಎಂಥದ್ದು ಹಿಂದೆ ಅಂತ ಎಬಿವಿಟಿ ಅಂತ ನಾವು ಮಾಡದೇ ಆಯಿತು. ಅವ್ನು ನಮ್ಮ ಹುಡುಗ ಅವನು ಯಾಕೆ ಹಿಂಗಾಗೋದ ಭಾರಿ ಬೇಜಾರು ಮಾಡ್ತಿರೋದು. ಇವನು ಅವಾಗ ಒಂದು 2 ತಿಂಗಳಿಗೆ ಹೋಗಿ ಗೋವಿಂದೇಗೌಡರ ಹತ್ರ ಹಣ ಹಂಗೆಲ್ಲ ಹೀಗೆಲ್ಲ ಅಂತ ಮಾತಾಡ್ಕೊಂಡು ಗೋವಿಂದೇಗೌಡರು ಸ್ವಲ್ಪ ತಾಳ್ಮೆಯಿಂದ ಹೋಗು, ಸಂಧಾನದಿಂದ ಹೋಗು, ಎಲ್ಲರಿಗೂ ಸಂಧಾನದಲ್ಲಿರು ಅಂತ ಹೇಳ್ತಾ ಇರ್ತಕ್ಕಂಥ ರೀತಿಯ ಮಹೇಂದ್ರ. ಮತ್ತು ನನಗೆ ನೀವೆಲ್ಲ ಕೂತಿರೋ ಎಲ್ಲ ಗೆಳೆಯರಿಗೂ ಆಪಾದನೆ ಇದೆ. ನಮ್ಮ ಧ್ವನಿ ಗೆಳೆಯರಿಂದ ಹೇಳೋದು ಏನು ಅಂತಂದ್ರೆ ಸುಧೀರ್ ತಕ್ಷಣ ಫೋನ್ ಎತ್ತಲ್ಲ ಅಂತ ಎಲ್ರಿಗೂ ಇದೆ ಆಪಾದನೆ. ಅಂಥದ್ದೇ ಆಪಾದನೆ ಮಹೇಂದ್ರನಿಗೂ ಇತ್ತು. ಕವಿತಕ ನೀವು ಸರಿಯಾಗಿ ಸಿಕ್ಕೋದಿಲ್ಲ ಅಂತ ಬೆಂಗಳೂರಿಗೆ ಬಂದವರು ಕೊಪ್ಪಕ್ಕೆ ಬಂದು ನನ್ನ ಹತ್ರ ಮಾತಾಡಲೇಬಾರದು ಅಂತ ಸಿಟ್ಕೊಂಡು ನನ್ನ ಊರಿಂದ ಸುಮಾರು ಒಂದು 20 ಕಿಲೋಮೀಟರ್ ಮುಂದೆ ಬಂದವರು ವಾಪಸ್ ತಿರ್ಸ್ಕೊಂಡು ಬರ್ತಿದ್ದ.
ನನಗೆ ಯಾಕೋ ಮನಸ್ಸು ಬರಲಿಲ್ಲ ಕಣ ನಿನ್ನನ್ನು ಮಾತಾಡಿಸ್ಕೋಬೇಕು ಅಂತ 20 ಕಿಲೋಮೀಟರ್ ಮುಂದೆ ಜೈಪುರ ದಾಟ್ಬಿಟ್ಟಿದ್ದೆ, ಅದು ವಾಪಸ್ ಬಂದೆ ಅಂತ ಹೇಳುವ ಒಂದು ಅಂತಃಕರಣವನ್ನು ಇಟ್ಟಿರ್ತಕ್ಕಂಥ ಒಬ್ಬ ನನ್ನ ಆಪ್ತವಾದಂಥ ಗೆಳೆಯ. ನಾವು ಅವನು ಸೇರಿ ಏನೇನು ಸಂಘಟನೆ ಮಾಡಿದ್ವಿ ಏನೇನು ಅಂತ ಹೇಳೋದಕ್ಕೆ ನನಗೆ ನಮ್ಮ ಮಟ್ಟು ಅವರು ನವೀನು ಮುನೀರೆಲ್ಲ ಹೇಳಿ ನಾನು ಮಂಗಳೂರಿನಲ್ಲೆಲ್ಲ ಹೇಳ್ಬಿಟ್ಟಿದ್ದೀನಿ. ಈಗಲೂ ಎಲ್ಲ ಗೆಳೆಯರು ನಾನು ಮಾಡ್ತಾ ಇದ್ದರೆ ನನಗೆ ತೋರಿಸ್ತಾ ಇರ್ತಾರೆ, ಸರ್ ಈ ರೀತಿ ಎಲ್ಲ ಹೇಳಿದ್ದೀರಿ ಹೀಗಿದೆ ಅಂತ ಹೇಳ್ತಾರೆ. ನಾನು ಅದನ್ನು ಪುನರಪ್ಪಿ ಹೇಳೋಕ್ಕೆ ಹೋಗೋದಿಲ್ಲ. ಇಲ್ಲೆಲ್ಲ ಮಾತನಾಡಿರ್ತಕ್ಕಂಥ ವಿಚಾರದಲ್ಲಿ ನಾನು ಮಾತಾಡಬೇಕು. ಅದೇನು ಅಂದರೆ ನಮ್ಮ ನಯನ ಅವರು ಗಟ್ಟಿಗಿತ್ತಿ ಧೈರ್ಯ ಎಲ್ಲ ಇದೆ, ಅಡ್ವೊಕೇಟ್ ಗಟ್ಟಿಯಾಗಿ ಮಾತಾಡಿ ಎದುರಿಸ್ಬರ್ತಕ್ಕಂಥ ಎಲ್ಲ ಚೈತನ್ಯ ಇದೆ. ಚೂರು ಈ ವಿಚಾರದಲ್ಲಿ ಅವ್ರು ಏನಂತಾರೆ, ನಾನು ಸೆಂಟ್ರು ಅಲ್ಲ ರೈಟ್ರು ಅಲ್ಲ ನೋ ನಾನು ಸೆಂಟ್ರು ಅಂತ ಹೇಳ್ತಾರೆ. ನಾನು ಹೇಳೋದು ವಿ ಶುಡ್ ಬಿ ಇನ್ ಸೆಂಟರ್ ಬಟ್ ಸ್ಲೈಟ್ ಟುವರ್ಡ್ಸ್ ದ ಲೆಫ್ಟ್ ಇರಬೇಕು ಅಂತ ನನ್ನ ವಿನಂತಿ. ಆಮೇಲೆ ಲಾಡೋರು ಹೇಳ್ತಾರೆ ಫುಟ್ಬಾಲ್ ಆಗಿದ್ದು ಸೆಂಟರ್ ಲೆಫ್ಟ್ ಅಂತ ಹೇಳ್ತಾರಲ್ಲ, ನಿಜಕ್ಕೂ. ಯಾಕಂದ್ರೆ ಅದನ್ನ ತುಂಬ ಚೆನ್ನಾಗಿ ನಮ್ಮ ನಜ್ಮಾ ಹೇಳಿದ್ರಲ್ಲ, ಒಂದು ಜೀವ ಪ್ರತ್ಯೆಯ ಕಡೆಗೆ ನಾವು ಗಟ್ಟಿಯಾಗಿ ನಿಲ್ಲಬೇಕು. ನಮಗೆ ಆಗಬಹುದಾದ ತಾತ್ಕಾಲಿಕವಾದಂತಹ ನಷ್ಟಗಳಿಗೆ ಎದುರಾಗಲಿಕ್ಕೆ ತಯಾರಾಗಬೇಕಾದಂಥ ಪರಿಸ್ಥಿತಿ ಈಗಿದೆ. ನಾವು ಅಂಥದ್ದನ್ನೆಲ್ಲ ತುಂಬ ನಿತ್ಯವೂ ಎದುರಿಸ್ತಾ ಇದ್ದೀವಿ. ನಮಗೆ ಗೊತ್ತಾಗ್ತಾ ಇರುತ್ತೆ ಅವ್ರು ಏನೇನು ಮಾಡ್ತಾರೆ, ನಮ್ಮ ಎದುರುಗಡೆ ಸಂಚಿ ಏನಿದೆ, ಏನು ಮಾಡಕ್ಕೆ ಹೊರಟಿದ್ದಾರೆ ಎಲ್ಲವೂ ಗೊತ್ತಾಗ್ತಾ ಇರುತ್ತೆ. ಹಾಗಂತ ನಾವು ಸಮಾಜದೊಳಗೆ ಗಟ್ಟಿಯಾಗಿ ಕೆಲಸ ಮಾಡಬೇಕು. ನೂರಾರು ಮಹೇಂದ್ರ ಕುಮಾರ್ ಅವರು ಹುಟ್ಟಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದರು. ಹುಟ್ಟಬೇಕು, ಈ ಸಮಾಜ ಸಾಕಬೇಕಲ್ಲ, ಹುಟ್ಟಬೇಕು, ಸಮಾಜ ಸಾಕಬೇಕಲ್ವಾ. ಮತ್ತೆ ಯಾರು ಮುಜುಗರ ಪಡೋದು ಬೇಡ. ನಾನು ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇದ್ದೀನಿ, ಕಾಂಗ್ರೆಸ್ ಪಾರ್ಟಿಯ ಸ್ಟೇಟ್ ಸ್ಪೋಕ್ಸ್ ಪರ್ಸನ್ ಆಗಿದ್ದೀನಿ. ನಾನು ಹೇಳ್ತಾ ಇರ್ತೀನಿ, ಸುಧೀರ್ ಅವರು ನಿಮ್ದೇನು ಮುಂದೆ ಕತೆ ಅಂತ. ನಮ್ಮ ಕತೆ ಏನಿಲ್ಲ, ನಾವು ಹಿಂಗೆ ಬೀದಿ ತುಂಬ ಇಟ್ಕೊಂಡು ಆಡ್ಕೊಂಡು ಹೋರಾಟ ಕುಸ್ತಿ ಜಗಳ ಮಾತುಕತೆ ಮಾಡ್ತಾ ಹೋಗೋದು. ಮತ್ತೆ ಉಳಿದಿದ್ದು ಅಧಿಕಾರ ಮಾಡೋಕ್ಕೆ ಒಂದು ಬೇರೆ ಶಕ್ತಿ ಇರ್ತದೆ, ಅವ್ರು ಮಾಡ್ತಿರ್ತಾರೆ. ಇದನ್ನ ನಾನು ತಮಾಷೆಯಾಗಿ ತಗೋತಾ ಇದ್ದೀನಿ ಹೊರತು ನೋವಿನಿಂದ ನಾನು ಇದನ್ನ ಕೇಳ್ತಾ ಇದ್ದೀನಿ. ಆದರೆ ಗಟ್ಟಿಯಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಕಾಶ್ ರೈ ಅವರು ನಾನಿರುವ ಪಕ್ಷವನ್ನು ಏನಾದರೂ ವಿಚಾರದ ಮೇಲೆ ವಿಮರ್ಶೆಯನ್ನು ಮಾಡಿದ್ರೆ ನಾನು ಸಂತೋಷ ಪಡ್ತೇನೆ. ಯಾಕೆ ಅಂತಂದ್ರೆ ಇವತ್ತಿಗೂ ವಿಮರ್ಶೆಗೆ ಒಳಪಡಲಿಕ್ಕೆ ತಯಾರಾಗಿರುವ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಉಳಿದಿದೆ ಅನ್ನುವಂಥದ್ದನ್ನ ನಾವು ಒಪ್ಕೋಬೇಕಾಗ್ತದೆ. ಅದು ರಾಜಕೀಯ ಚರ್ಚೆಗೆ ನಾನು ಹೋಗೋದು. ಈ ಮಹೇಂದ್ರ ಕುಮಾರ್ ಅವ್ರ ಬಗ್ಗೆ ಯಾರು ಹೇಳಿದ್ರು, ಗಲಭೆ ಸೇರಿದ್ರು ಏನು ಯಾಕಿಲ್ಲ, ನಮ್ಮ ನಿಕೇತ್ ಹೇಳಿದ್ರು. ನನಗೆ ಪಾಪ ಬೇಜಾರಾಗೋದು ತನಿಖರಾಗೋದು ಕರ್ನಾಟಕದ ಹೆಮ್ಮೆಯ ಪುತ್ರನಾದಂಥ, ಕರ್ನಾಟಕದ ಮಣ್ಣಿನ ಮಗನಾದಂಥ ದೇವೇಗೌಡರಂಥ ಒಬ್ಬ ಹಿರಿಯ ವ್ಯಕ್ತಿ ಕೇವಲ ತನ್ನ ಮಗ ಅನ್ನುವ ಕಾರಣಕ್ಕಾಗಿ ಒಂದು ಏನು ಹೇಳ್ಬೋದು, ಅದಕ್ಕೆ ಧೃತರಾಷ್ಟ್ರ ವ್ಯಾಮೋಹ ಅಂತ ನಾವು ಬಳಸ್ಬಿಡ್ತಿದ್ದೀವಿ. ಧೃತರಾಷ್ಟ್ರ ವ್ಯಾಮೋಹದ ಕಾರಣಕ್ಕಾಗಿ ಏನಾದರೂ ದೇವೇಗೌಡರನ್ನ ಕೂರಿಸಿ ಕೇಳಿ ನಿಮ್ಮ ಕುಮಾರಸ್ವಾಮಿ ಅವರ ನಿಲುವು ಏನಾದರೂ ಸರಿಯಾ ನಿಮಗೆ ಅಂತಂದ್ರೆ ದೇವೇಗೌಡರು ಹೇಳ್ತಾರೆ ಅದು ಸರಿಯಲ್ಲ ಅಂತ. ಮತ್ತೆ ಯಾಕೆ ನೋಡ್ರಿ ಹಿಂಗೆ ಮಾಡಿದ್ದೀರಿ ಅಂದರೆ ಮಗಗೆ ಅಧಿಕಾರ ಸಿಕ್ಕಬೇಕು, ನಂದು ಮುಗಿದೋಯ್ತಲ್ಲ ಅಂತ ಹೇಳ್ತಾರೆ ಹೊರತು ಅಂಥ ದೇವೇಗೌಡರಿಗೆ ಅನ್ಯಾಯವಾದ ಕಾಲದಲ್ಲಿ ನಾವು ಮಹೇಂದ್ರ ಕುಮಾರ್ ಅವರು ಜನತಾದಳಕ್ಕೆ ಹೋದ ಸಂದರ್ಭವನ್ನು ನಮಗೆ ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕಂದ್ರೆ ರಾಜಕೀಯ ಕಾರ್ಯಕರ್ತರಿಗೆ ಇದು ಗೊತ್ತಾಗಬೇಕು. ಜನತಾದಳಕ್ಕೆ ತಗೊಂಡೋಗಿ ಬಿಟ್ವಿ ನಾವೆಲ್ಲ. ಅವ್ನು ಹೇಳ್ದ ಕಾಂಗ್ರೆಸ್ ಸಾಧ್ಯ ಇಲ್ಲ, ಏನಿದ್ರು ದೇವೇಗೌಡರು ಸೆಕ್ಯುಲರ್ ವಿಚಾರಕ್ಕೆ ಬರೀ ಸ್ಪಷ್ಟವಾಗಿದ್ದಾರೆ, ಅಲ್ಲಿಗೆ ಹೋಗ್ತೀವಿ. ಇವನು ಸೇರಿ ಒಂದು ತಿಂಗಳು ನನ್ನ ತಿರುಗಿ ಫೋನ್ ಮಾಡಿದ ಮಹೇಂದ್ರ, ಸುಧೀರ ನಾನು ದಳಕ್ಕೆ ಹೋಗ್ಬಿಟ್ಟೆ, ನೀನು ಇಲ್ಲಿ ಬರದೇ ಹೋಗೋದು ಒಳ್ಳೇದಾಯ್ತು. ಯಾಕೆ ಅಂತಂದ್ರೆ ಸೆಕ್ಯುಲರು ಪಕ್ಯುಲರು ಮೊಣಗಟ್ಟಿ ಎಂಥದ್ದು ಇಲ್ಲ. ಇವ್ರು ಏನು ಕೇಳಿದೆ, ಇದು RSS ಬಿ ಟೀಮ್ ಅಂತ. ಯಾವಾಗ ಸುಮಾರು 7-8 ವರ್ಷಗಳು 10 ವರ್ಷಗಳಿಂದ RSS ಬಿ ಟೀಮ್ ಅಂತ. ಈಗ ನಾವು ಅದನ್ನು ಒಪ್ಕೊತಾ ಇದ್ದೀವಿ, ಅದನ್ನು ಬಿಡಿಯುತ್ತೆ. ರಾಜಕೀಯ ಚರ್ಚೆ ನಾವು ಬೇಕಾಗಿಲ್ಲ. ಇಲ್ಲ ಪಾಪ ಇವತ್ತರ ಆಪ್ತತೆಯಿಂದ ಈ ಕಾರ್ಯಕ್ರಮ ಹೋಗ್ತಿದೆ ಮತ್ತು ಇಷ್ಟು ವಿಮರ್ಶಾತ್ಮಕವಾಗಿ ಹೋದ್ರೇ ಭಾರಿ ಚಂದ ಅಂತ ನನಗೂ ಅನಿಸ್ತಾ ಇದೆ. ನಮ್ಮ ನಟರಾಜ್ ಎಲ್ಲ ಗೆಳೆಯರು ಇದ್ದಾರೆ. ನನಗೆ ನಿನ್ನೆ ಫೇಸ್ಬುಕ್ಕಲ್ಲಿ ನಮ್ಮ ದಿನೇಶ್ ಅಮ್ಮನ ಮತ್ತು ಬರೆದಿದ್ದನ್ನು ಯಾರೋ ನನಗೆ ಶೇರ್ ಮಾಡೋದು. ಅದೇನು ಅಂತಂದರೆ ಮಹೇಂದ್ರ ಕುಮಾರ್ ಏನೇನೋ ಆಗಬೇಕು ಅಂತ ಯೋಚನೆ ಮಾಡಿಬಿಟ್ಟಿದ್ವಿ, ಅವನು ಅಕಾಲಿಕ ಮೃತನಾದ. ಸುಧೀರ್ ಕುಮಾರ್ ಅವರಲ್ಲಿ ನಿಕೇತಲ್ಲ ಏನೇನೋ ಆಗಬೇಕು ಅಂತಿದ್ದೀವಿ, ಅವರು ಕುಂಟುತ್ತಲೇ ಸಾಗುತ್ತಿದ್ದಾರೆ. ಈಗ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು, ನಮಗೆ ಕುಂಟು
ಸಾಗಲಿಕ್ಕಾದ್ರೂ ಬಿಡಿ ನೀವು. ಕುಂಟುತ್ತ ಸಾಗಲಿಕ್ಕಾದ್ರೂ ಬಿಡಿ ಅಂತ. ಮಹೇಂದ್ರನ ಕೆಲಸ ಯಾವ ರೀತಿ ಯೋಚನೆ ಇತ್ತು ಅಂದ್ರೆ, ಅವನು ಒಂದು ರಾಜಕೀಯ ಪಕ್ಷವನ್ನ ಒಂದು ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಅಥವಾ ಬಹುಮತವನ್ನು ಗಳಿಸುವುದರ ಕಡೆಗೆ ಅವನ ಗಮನ ಇರಲಿಲ್ಲ. ಮಹೇಂದ್ರನ ಗಮನ ಇದ್ದಿದ್ದು ಜನಮಾನಸದ ಚಿಂತನೆಯನ್ನ ತಿದ್ದುಪಡಿಯನ್ನ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಮಹೇಂದ್ರ ಕೆಲಸ ಮಾಡ್ತಾ ಇದ್ದ. ಅದಕ್ಕೆ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸಿಕೊಂಡಿದ್ವಿ. ಬದಲಾವಣೆ ಹೇಗೆ ಸಾಧ್ಯ ಅನ್ನೋದಕ್ಕೆ ಬಂದ ವಿಜಯಾನಂದ ಕಾರ್ಯಕ್ರಮ ಇಲ್ಲ, ನನಗೆ ಬಂದಿದ್ದೀನಪ್ಪ. ಅವನೊಬ್ಬ ನೋಡಿ ಇದ್ದಾನೆ, ನಿಮ್ ದೃಷ್ಟಿ ನೀವು ಹೇಳಿದ್ರಲ್ಲ ಮಹೇಂದ್ರ ಕುಮಾರ್ ತಂದ್ರೆ ಒಬ್ಬ ಕಿಡಿಗೇಡಿ. ಎಂತಹ ಕಿಡಿಗೇಡಿ ಅಂದ್ರೆ, ಕೇವಲ 2 ವರ್ಷಗಳ ಹಿಂದೆ ನನ್ನ ಆಫೀಸಿಗೆ ಕಲ್ಲು ದೊಣ್ಣೆಗಳ ಸಂಯುಕ್ತ ದಾಳಿ ಮಾಡಿದ ದಾಳಿಕೋರರ ಗುಂಪಿನಲ್ಲಿ ಇದ್ದಂತ ಯುವಕ. ಆದ್ರೆ ನಾನು ಅವತ್ತು ಹೇಳ್ತಾ ಇದ್ದೆ, ನೀವು ಹೇಳಿದ್ರಲ್ಲ ಏನು ಪ್ರಬಲವಾದಂತಹ ಏನು ಕೌಂಟರ್ ಮೆಟಾಫರ್ ಏನು ನಮ್ಗೆ ನರೇಷನ್ ಏನು ಅಂತಾರೆ. ಕೌಂಟರ್ ನರೇಷನ್ ಏನು ಅಂದ್ರೆ, ಅದು ಅಂಬೇಡ್ಕರ್ ವಾದ ಮತ್ತು ಗಾಂಧಿವಾದವನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗೋದೇ ಕೌಂಟರ್. ನಾನು ಅದೇ ಮನೆಯಲ್ಲಿ ಹೋದೆ, ಆ ಗೆಳೆಯ ಇವತ್ತು ನಮ್ಮ ಜೊತೆ ಬರ್ತಾರೆ, ಅದ್ರಲ್ಲಿ ನನಗೆ ಸ್ಪಷ್ಟವಾದ ನಂಬಿಕೆ ಇದೆ. ಅದೇ ರೀತಿಯಾಗಿ ನಾನು ಈಗಲೂ ಹೇಳ್ತೇನೆ, ಈಗೆಲ್ಲ ನಮ್ಮ ಬಜರಂಗ ದಳದವರು ಹಾಡು ಹೇಳ್ತಾರೆ ತಿರುಗೋದು, ಏನು ಹೇಳಿ ಎಲ್ಲ ಹಾಡು ಅವ್ರಿಗೆ ಗೊತ್ತಿಲ್ಲ ಹಾಡು ಯಾರು ಬರ್ತಿತ್ತು ಅಂತ. ಈ ಮಹೇಂದ್ರ ಒಂದು ದಿವಸ ನನ್ನ ಆಫೀಸಲ್ಲಿ ಕೂತ್ಕೊಂಡು ಅದು ಎಲ್ಲ ಸಂಘಟನೆಗಳಿಗೂ ಹಾಡಿದೆ, ಈ ಕೋಮು ಸೌಹಾರ್ದತ್ವ ವೇದಿಕೆ 3 ಹಾಡು ಬರೀತಾರೆ, ನಮಗೊಂದು ಹಾಡು ಬೇಕು ಅಂತ. ಇವನು ನಮ್ಮ ಊಟ ಕಲಾವಿದ ನವೀನ್ ಕರ್ವಾನೆ ಅಂತ, ನಾನು ಬರೀತೀನಿ ಹಾಡು ಅಂತ ಹಾಡು ಬರ್ತಾರೆ. ಅಶ್ವಿನಿ ಹಾಡಿ